ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಬೆಂಗಳೂರು ಅರಮನೆ ಮೈದಾನದಲ್ಲಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ನಡೀತಾ ಇದೆ. ಈಗಾಗಲೇ ನಮಗೆ ಗೊತ್ತಿರುವಂತೆ 1 ತಿಂಗಳ ಕಾಲ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ 31 ಜಿಲ್ಲೆಗಳಲ್ಲಿ ನಿರಂತರವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ 400 ಮಠಾಧೀಶರುಗಳು ಒಕ್ಕೂಟವನ್ನು ಮಾಡಿಕೊಂಡು ಪ್ರತಿನಿತ್ಯ ಒಂದೊಂದು ಜಿಲ್ಲೆಗೆ ಈ ಸಂಸ್ಕೃತಿ ಅಭಿಯಾನವನ್ನು ಮಾಡಿಕೊಂಡು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಶ್ನೆಗಳ ಸಹಿತ ಅಂದರೆ ವಚನ ಸಂವಾದವನ್ನು ನಡೆಸಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಇವತ್ತಿನ ದಿವಸ 5ನೇ ತಾರೀಕು ಈ ಸಮಾರೋಪ ಸಮಾರಂಭವನ್ನು ಇಟ್ಕೊಳ್ಳಲಾಗಿದೆ. ಈ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವಪರ ವಿಚಾರವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರನ್ನು ಅಭಿನಂದನೆಯನ್ನು ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದರೆ ತಮಗೆ ಅನಿಸ್ಬೋದು, ಮುಖ್ಯಮಂತ್ರಿಗಳಿಗೆ ಏನು ಕೆಲಸ ಇದೆ, ಯಾವುದೋ ಒಂದು ಪಕ್ಷದ ಪರ ಇವರು ಇದ್ದಾರೇನೋ, ಲಿಂಗಾಯತರು, ಬಸವ ಧರ್ಮೀಯರು, ಬಸವಣ್ಣನವ್ರು ಹೇಳಿರ್ತಕ್ಕಂಥ ವಿಚಾರಗಳು ಈ ರಾಜಕಾರಣಿಗಳಲ್ಲಿ ಇವೆ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಕೆಲಸ ಇದೆ, ಇವರು ಯಾವುದೋ ಒಂದು ಮನ ಒಲಿಸಲಿಕ್ಕೆ ಇವರನ್ನು ಅಭಿನಂದನೆ ಮಾಡ್ಲಕತ್ತಿದೆ ಅಂತ ತಿಳ್ಕೊಂಡು. ಆದರೆ ಅದು ತಪ್ಪು, ಹಾಗೆಲ್ಲ ತಿಳ್ಕೊಬಾರ್ದು ನಾವು. ಆದರೆ ಬಸವಣ್ಣನವರ ಪರವಾಗಿ ಇವತ್ತು ಅನೇಕ ಜನ ಲಿಂಗಾಯತ ಮುಖ್ಯಮಂತ್ರಿಗಳಾಗಿ ಹೋಗಿದ್ದರೂ ಕೂಡ ಆದರೆ ಬಸವಣ್ಣನವರಿಗೆ ನ್ಯಾಯ 12ನೇ ಶತಮಾನದಲ್ಲಿ ನಂತರ ನ್ಯಾಯ ಒದಗಿಸಿಕೊಟ್ಟತಕ್ಕಂಥವ್ರು ಯಾರಾದರೂ ಇದ್ದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾರಣ ಏನು ಅಂತಂದರೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣ ಮಾಡಿದ್ರು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿ. ಸೊ ಇಂಥ ಹಲವು ವಿಚಾರಗಳನ್ನು ನೋಡಿದಾಗ ಅನುಭವ ಮಂಟಪಕ್ಕೆ ಬಸವ ಕಲ್ಯಾಣದಲ್ಲಿ ನೂತನವಾಗಿ ನಿರ್ಮಾಣ ಮಾಡ್ತಕ್ಕಂಥ ಅನುಭವ ಮಂಟಪಕ್ಕೆ 600 ಕೋಟಿ ರೂಪಾಯಿಗಳನ್ನು ಅನುದಾನ ಬಿಡುಗಡೆ ಮಾಡಿ ಇನ್ನೂ ಕೆಲವೇ ದಿವಸಗಳಲ್ಲಿ ಅದು ಪೂರ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂಥದರಲ್ಲಿ ಇವತ್ತಿನ ದಿವಸ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ 2017ರಲ್ಲಿ ಲಿಂಗಾಯತ ಧರ್ಮ ಒಂದು ಅಲ್ಪಸಂಖ್ಯಾತಕ ಧರ್ಮ ಅಂಥೇಳಿ ಹೋರಾಟ ಪ್ರಾರಂಭವಾಯಿತು. ಆ ಹೋರಾಟಕ್ಕೆ ಒಂದು ಸಿಕ್ಕಂಥ ಬೆಲೆ ಏನು ಅಂತಂದರೆ ನಾಗಮೋಹನ್ ದಾಸ್ ಕಮಿಟಿಯನ್ನು ರಚನೆ ಮಾಡಿದ್ರು ಸಿದ್ದರಾಮಯ್ಯನವರು. ಮಾಡಿ ಆ ಕಮಿಟಿಯನ್ನು ವರದಿ ಕೊಡ್ತು, ಇದು ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ನೀವು ಮಾನ್ಯತೆಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಇದನ್ನು ನೋಡಿದ್ರೆ ಸಿದ್ದರಾಮಯ್ಯನವರ ಒಂದು ವಿಚಾರಗಳು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಬಸವಣ್ಣನವರ ವಿಚಾರಗಳನ್ನು ಅವರು ಹಬ್ಬಿಸಲಿಕ್ಕೆ ಅಂದರೆ ಪ್ರಗತಿಪರವಾದಂಥ ವಿಚಾರ ಇದೆ ಬಸವಣ್ಣನವರ ವಿಚಾರಗಳು. ಇದು ಎಲ್ಲೆಡೆಗೂ ಪ್ರಸಾರ ಆಗಬೇಕು. ಯಾಕಂದರೆ ಸಂವಿಧಾನದ ಆಶಯಗಳೆಲ್ಲ ಬಸವ ತತ್ವದಲ್ಲಿವೆ. ಹಾಗಾಗಿ ಸಂವಿಧಾನ ಬೇರೆಯಲ್ಲ, ಅದು ಬಸವ ತತ್ವ ಬೇರೆಯಲ್ಲ. ಈ ಬುದ್ಧ ಬಸವ ಅಂಬೇಡ್ಕರರ ತತ್ವಗಳೆಲ್ಲ ಈ ವಚನ ಸಾಹಿತ್ಯದಲ್ಲಿವೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಕೆಲಸ ಈಗ ಇತ್ತೀಚೆಗಷ್ಟೇ 1 ವರ್ಷದ ಹಿಂದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ವಿಶ್ವಗುರು ಬಸವಣ್ಣನವರಿಗೆ ಕರ್ನಾಟಕ ಸರ್ಕಾರ ಮತ್ತು ಅವರ ಒಂದು ಸಂಪುಟ ಸಮಿತಿಯಲ್ಲಿ ಒಂದು ವಿಚಾರವನ್ನು ಮಂಡನೆ ಮಾಡಿದಾಗ ಅದಕ್ಕೆ ಎಲ್ಲರೂ ಏಕಪಕ್ಷೀಯವಾಗಿ ಅಂದರೆ ಒಮ್ಮತದ ನಿರ್ಧಾರವನ್ನು ಕೈಗೊಂಡು ಘೋಷಣೆ ಮಾಡಿರ್ತಕ್ಕಂಥ 1 ವರ್ಷ ಆದ ನಂತರ ಅವರನ್ನು ಎಲ್ಲ ಮಠಾಧೀಶರ ಒಕ್ಕೂಟಗಳ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಒಂದು ಸ್ತುತ್ಯಾರ್ಹವಾದಂಥ ಕಾರ್ಯಕ್ರಮ. ನಾನು ವೀರಣ್ಣ ಸಜ್ಜನ್ ಅಂಥೇಳಿ ಈಗ ನಿವೃತ್ತಿಯನ್ನು ಪಡೆದಿದ್ದೇನೆ. ಸೊ ಹೀಗಾಗಿ ಈಗಾಗಲೇ ಒಕ್ಕಲುತನ ಮಾಡ್ತಾ ಇರತಕ್ಕಂಥವರು ಕೃಷಿಕರು ಕೂಡ ಮಳೆಯಿಂದ ಹಾನಿ ಒಳಪಟ್ಟಿದ್ದಾರೆ. ಅಂಥದಕ್ಕೂ ಕೂಡ ಈಗಾಗಲೇ ನಮ್ಮ ಊರಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ನಮ್ಮ ಊರಿಗೆ ಬಂದು ಅಲ್ಲಿಯೂ ಕೂಡ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಒಳ್ಳೆಯ ಪ್ರಗತಿಪರ ಚಿಂತನೆಯನ್ನು ನಾವು ಸಿದ್ದರಾಮಯ್ಯನವರಲ್ಲಿ ಕಾಣ್ತಾ ಇದ್ದೇವೆ.